ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾನ್ಸಿ, ಇನ್ನೊಬ್ರು ಫೋನ್ ಚೆಕ್ ಮಾಡೋದು ಅವ್ರ ಪರ್ಸನಲ್ ಡೈರಿ ಓದ್ದಂಗೆ. ದಿಸ್ ಇಸ್ ರಾಂಗ್. ಪರ್ಸನಲ್ ಡೈರಿಯಲ್ಲಿ ಅವ್ರಿಗೇನು ಬೇಕೋ ಅದನ್ನು ಬರ್ಕೊಂಡಿರ್ತಾರೆ. ದಿಸ್ ಇಸ್ ಈವನ್ ಮೋರ್ ಪರ್ಸನಲ್. ಗೊತ್ತಿದ್ದು ನೋಡ್ತಿದ್ಯಲ್ಲ ಮಾನ್ಸಿ, ಪ್ಲೀಸ್ ಅದನ್ನು ವಾಪಸ್ ಇಟ್ ಬಾ ಮಾನ್ಸಿ. ಇದು ಲಾಕ್ ಕೂಡ ಆಗಿರಲಿಲ್ಲ ಹರ್ಷ. ಅಂಥ ಪ್ರೈವೇಟ್ ಮೆಸೇಜಸ್ ಸೀಕ್ರೆಟ್ಸ್ ಇತ್ತು ಅಂದಿದ್ರೆ ಪಾಸ್ವರ್ಡ್ ಇಡ್ತಿದ್ರು ತಾನೆ. ಸಿ, ಯಾರು ಬೇಕಾದರೂ ಈ ಫೋನಲ್ಲಿ ಏನಿದೆ ಅಂತ ನೋಡ್ಬೋದು. ಹರ್ಷ, ಇಲ್ಲಿ ನೋಡು, ಗಂಡ ಹೆಂಡತಿ ಫೋಟೋಸ್ ಗ್ಯಾಲರಿ ನೋಡ್ತಾ ಇದ್ದೆ. ಎಷ್ಟು ರೊಮ್ಯಾಂಟಿಕ್ ಕಪಲ್ ನೋಡು ಹರ್ಷ. ವೇಟ್, ಲೆಟ್ ಮಿ ಚೆಕ್ ದೇರ್ ಮೆಸೇಜಸ್. ಹರ್ಷ, ನೀನು ಯಾವತ್ತೂ ಇಷ್ಟು ರೊಮ್ಯಾಂಟಿಕ್ ಆಗಿ ಮೆಸೇಜ್ ಮಾಡೇ ಇಲ್ಲ ಬಿಡು. You know what? I don't miss you. I see the moon exactly right in front of my window. ಆ ಚಂದ್ರನ್ ನೋಡಿದ್ರೆ ನಿನ್ನ ನೋಡ್ದಾಗೆ ಆಗ್ತದೆ. ಸೊ ನೀನು ನನ್ನ ಕಣ್ಮುಂದೆನೇ ಇದೆಯಾ ಅಂತ ಅನಿಸ್ತದೆ. ವಾವ್, ಮದುವೆ ಆದಮೇಲೂ ಲವರ್ಸ್ಗಳ ಥರನೇ ಇದ್ದಾರೆ ಹರ್ಷ. ಅದೇನೋ ವಿಶ್ ಅಂತ ಕಳಿಸಿದಾಳೆ. ಮೋಸ್ಟ್ಲಿ ಅವಳು ಇವ್ರಿಗಿಟ್ಟಿರೋ ನಿಕ್ ನೇಮ್ ಅನ್ಸುತ್ತೆ. ಹರ್ಷ್ ಹರ್ಷ್ ಚೆನ್ನಾಗಿದೆ ಅಲ್ವಾ ಹರ್ಷ? ಸ್ಟಾಪ್ ಇಟ್ ಮಾನ್ಸಿ. ಬೇರೆಯವ್ರ ಮೆಸೇಜಸ್ ಓದೋದು ತಪ್ಪು ಅಂತ ಗೊತ್ತಿದ್ರು ನೋಡ್ತಿದ್ಯಲ್ಲ. ವಾಟ್ಸ್ ರಾಂಗ್ ವಿತ್ ಯು? ನಮ್ಮನೆಗೆ ಬಂದು ಅವ್ರು ಉಳ್ಕೊಂಡಿದ್ದಾರೆ ಅಂದರೆ ಅದು ಯಾಕೆ ಅಂತ ನಾನು ತಿಳ್ಕೊಬೇಕು. ಎಲ್ಲದ್ರ ಹಿಂದೆ ಏನೋ ಲೆಕ್ಕಾಚಾರ ಇದೆ ಅಂತಲೇ ನನಗನ್ನಿಸ್ತಿದೆ. ಅವರು ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ. ಇನ್ನೇನು ಉದ್ದೇಶ ಇರುತ್ತೆ? ಎಲ್ಲಾದ್ರೂ ಏನಾದ್ರೂ ಹುಡುಕ್ತಾ ಇರ್ತೀಯ ನೀನು. ಹರ್ಷ, 700 crores. What? Come here. Look at this. ನಮ್ಮಿಂದ ಅಂದರೆ ವರ್ಧನ್ ಕುಟುಂಬದಿಂದ ಅವ್ರಿಗೇನೋ ಹೆಲ್ಪ್ ಬೇಕಾಗಿದೆ. ಅದಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗಿರೋದು. ಸಂಪಿಗೆ ಹೂ ಸುವಾಸನೆನ ಇಷ್ಟಪಡದೇ ಇರೋರು ಇರ್ತಾರೆ ಅಂತ ನನಗೆ ಇವತ್ತು ಅರ್ಥ ಆಯ್ತು. ಆರ್ ಯು ಫೀಲಿಂಗ್ ಓಕೆ ನಾವು? ಸಾರಿ ಡಾಕ್ಟರ್, ನಾನು ಯಾಕೆ ಹಾಗೆ ಬಿಹೇವ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನೊಳಗೆ ಇನ್ನೊಬ್ಬ ಯಾರೋ ಸೇರ್ಕೊಂಡ ಹಾಗೆ. ಆ ಸ್ಮೆಲ್ ತೊಗೊಂಡ ತಕ್ಷಣವೇ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಲ್ಲೋ ಬೆಟ್ಟದ ಮೇಲೆ ನಿಂತ ಹಾಗೆ, ಆಟೋದಲ್ಲಿ ಹೋದ ಹಾಗೆ, ನನ್ನ ಹತ್ರ ಯಾರೋ ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಹಾಗೆ, ಎಲ್ಲ ಒಟ್ಟೊಟ್ಟಿಗೆ. ಐ ಕಾಂಟ್ ಎಕ್ಸ್ಪ್ಲೇನ್ ಡಾಕ್ಟರ್, ಐ ಕಾಂಟ್ ಎಕ್ಸ್ಪ್ಲೇನ್. ಅಂದರೆ ನಿಮಗೆ ಸಂಪಿಗೆ ಹೂವು ಆಂಗ್ಸೈಟಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಆಯಿತು. ಈಗ ಮುಂದೆ ಹೋಗೋಣ. ಇವ್ರನ್ನ ಎಲ್ಲೋ ನೋಡಿದ್ದೀನಿ ಡಾಕ್ಟರ್. ಓಕೆ, ನೆಕ್ಸ್ಟ್ ಹೋಗೋಣ. ನೋಡಿ, ಅನು ಅವರು, ಆರ್ಯವರ್ಧನ್ ಅವ್ರ ಪತ್ನಿ. ನಾನು ಇಲ್ಲಿಗೆ ಬಂದ ಮೇಲೆ ಇವ್ರ ಪರಿಚಯ ಆಯಿತು. ಪಾಪ ಗಂಡನ್ನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಐ ಥಿಂಕ್ she's a wonderful woman. ಓಕೆ,
ಹೇಳೋ. ಸರ್ ಆರ್ಯ ಸರ್ ಮನೆಗೆ ಬಂದಿರೋ ನೆಂಟರು ಆಸ್ಪತ್ರೆಗೆ ಹೋಗಿದ್ದಾರೆ. ನೆಂಟ್ರಾ? ಹ್ಞೂ ಸರ್, ಇಲ್ಲೇ ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆ? ಯಾವ ಆಸ್ಪತ್ರೆ? ಅದೇ ನಮ್ಮ ಆಫೀಸ್ ರೋಡಲ್ಲಿ ಇದೆಯಲ್ಲ ದೊಡ್ಡ ಹಾಸ್ಪಿಟ್ಲು, ಅದೇ. ಅಂದರೆ ಅವ್ರು ಮಾತ್ರನಾ? ವರ್ಧನ್ ಮನೆಯವ್ರು ಯಾರು ಜೊತೆಲಿಲ್ವಾ? ಜೊತೆಲಿ ಅಂದರೆ ಈಗಿಲ್ಲ ಸರ್. ಏ ದಡ್ಡ, ಸರಿಯಾಗಿ ಹೇಳೋ. ಈಗಿಲ್ಲ ಅಂದರೆ ಏನರ್ಥ? ಅಂದರೆ ಅನು ಮೇಡಮು ಮತ್ತು ಶಾರದಾ ಮೇಡಮ್ ಇಬ್ರು ಇದ್ರು. ಆಮೇಲೆ ಅವರು ಕ್ಲಿನಿಕ್ ಹೋದ್ರು. ಆದರೆ ಅವ್ರ ಮನೆಗೆ ನೆಂಟರು ಬಂದಿರಲ್ಲ ಸರ್, ಅವರು ದೊಡ್ಡ ಆಸ್ಪತ್ರೆಗೆ ಹೋದ್ರು. ಅದ್ಯಾವ ನೆಂಟ್ರು? ಈಗ ಶಾರದಮ್ಮನವ್ರು ಅಲ್ಲಿದ್ದಾರಾ ಇಲ್ವಾ? ಇಲ್ಲ ಸರ್. ಸರಿ ಇಡು, ಯಾರು ನೆಂಟ್ರು ಅಂತ ನಾನು ನೋಡ್ತೀನಿ. ಸರಿ ಸರ್. ಕೊಂಡಿದ್ದಾರೆ ಅಂದರೆ ಸುಮ್ಮನೆನಾ? ಅವ್ರ ಇಂಟೆನ್ಷನ್ ಏನೇ ಇರಲಿ, ನಾವು ಕೇರ್ಫುಲ್ ಆಗಿರಬೇಕು. ಇನ್ಸ್ಪೆಕ್ಟರ್ ಇವ್ರು ಯಾಕೆ ಇಲ್ಲಿದ್ದಾರೆ? ಅಮ್ಮ ನಮಸ್ತೆ. ತಾವ್ಯಾರು? ಹೇಗಿದ್ದೀರಮ್ಮ? ಹುಷಾರಿಲ್ವಾ? ಆಸ್ಪತ್ರೆಗೆ ಬಂದಿದ್ದೀರಿ? ಇಲ್ರಿ, ನಾನು ಆರಾಮಿದ್ದೀನಿ. ನನ್ನ ಮಗಂಗ ಆರಾಮಿಲ್ಲ. ಅವ ಅವ್ನ ನೆನಪಿನ ಶಕ್ತಿ ಕಳ್ಕೊಂಡಾನ. ಅವನ ಚಿಕಿತ್ಸೆ ಸಲುವಾಗಿ ಬಂದೀನಿ. ತಾವ್ಯಾರು? ಅಮ್ಮ ನಾನು 1 ಮಿನಿಟ್. ಶಾರದಮ್ಮನವ್ರು ಯಾಕೆ ಕಾಲ್ ಮಾಡ್ಲಿಕ್ಕತ್ತಾರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.